ಗೌರ್ಮೆಂಟ್ ಬರ್ಡೇ ರೀ ಸ್ಟೈಲ್ ಮಾಡ್ತೀನ. Hey guys, ನಾನು ವೈಶಾಲಿ. ಆರ್ಡಿನರಿ ಇಲ್ಲ, ಲಿಟಲ್ ಬಿಟ್ ಎಕ್ಸ್ಟ್ರಾರ್ಡಿನರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಂಗಲ್ ಪರ್ಸನ್ ಜರ್ನಿ ಮಾಡುವಾಗ ಸೈಡ್ ಇದ್ದವರು ಆಜು ಬಾಜು ಇದ್ದವರೆಲ್ಲ ಒಳ್ಳೆಯವ್ರಿದ್ರೆ ಒಳ್ಳೇದು ನೋಡ್ರಿ, ಯಾವುದು ಭಯ ಇರಲ್ಲ. ಸೊ ನನಗೂ ಹಾಗೆ ಜರ್ನಿ ಮಾಡುವಾಗ ಒಳ್ಳೆ ಜನ ಸಿಕ್ಕಿದ್ರು. ಸೊ ಅವ್ರದ್ದೆಲ್ಲ ಎಕ್ಸ್ಪೀರಿಯನ್ಸನ್ನ ಶೇರ್ ಮಾಡ್ತಿದ್ರು. ಸ್ಕೂಲ್ ಡೇಸ್ ಒಳಗೆ ಹೆಂಗೆ ಅವಾಗ ಹಿಂದಕ್ಕೆಲ್ಲ ಸಾಲಿಗೆ ಹಚ್ತಿದ್ರು. ಸೊ ಕಿವಿಗೆ ಒಯ್ದು ಕೈ ಹಚ್ಚಿದ್ರೆ ಆಯ್ತಪ್ಪ ನಿಂಗೆ ಏಜ್ ಆಗೈತೆ ಅಂತ ಫಸ್ಟ್ ಸ್ಟ್ಯಾಂಡರ್ಡ್ ತೊಗೋತಿದ್ರು. ಆ ಸರ್ಗೆ ಗೊತ್ತು ಯಾವಾಗ ಇವ್ರದ್ದು ಬರ್ತ್ ಗೌರ್ಮೆಂಟ್ ಬರ್ಡೇ ರೀ. ಈ ಜೂನ್ ಜುಲೈ ಯಾರು ಸ್ಟೇಟಸ್ ಹಾಕಕ್ಕೆ ಒಂಥರ ಕಾಂಟ್ಯಾಕ್ಟ್ ಬರ್ಡೇ ಸ್ಟೇಟಸ್ ಫ್ರೆಂಡ್ಸ್. ಆಮೇಲೆ ಜನವರಿ ಇದ್ದಿದ್ದೆಲ್ಲ ಮ್ಯಾನಿಪುಲೇಟೆಡ್ ಅವು. ಜನವರಿ ಹೊಸ ವರ್ಷಕ್ಕೆ ಇರೋದೆಲ್ಲ ಮ್ಯಾನಿಪುಲೇಟೆಡ್ ಅವೆಲ್ಲ. ನಮ್ಮೆಲ್ಲ 90 ಇದು 2000 ನಾರ್ಮಲ್ ಅದು. ನನ್ನ ಮಗಳು 4 kg. ಆಮೇಲೆ ಈಗ ಪ್ರಿಫರೆನ್ಸಿಯಲಿ ಹೆಂಗೆ ಮಾಡಾಕತ್ತಾರೆ, ಪ್ರಿಫರೆನ್ಸಿಯಲಿ ಹೆಂಗೆ ಮಾಡಾಕತ್ತಾರೆ ಈಗ. ಇದಕ್ಕೆ ಇನ್ನೂ ತಾಳಲ್ಲ ಅಲ್ಲ ಇದಕ್ಕೆ ಸ್ಟೆಬಿಲಿಟಿ ಇಲ್ಲಲ್ರಿ ಈಗ. ಈಗ ನನ್ನ ಅಲ್ಲ ಮೊದಲಷ್ಟು ಗಟ್ಟಿ ಇಲ್ಲ, ಸ್ಟ್ರೆಂತ್ ಇಲ್ಲ. ಮಾಡ್ತಾರೆ, ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಲ್ಲ ಸರ್ ಸೀಸರಿಂಗ್ ಮಾಡ್ಬೇಕು ಅಡ್ಡೋತಿದ್ರು. ಮತ್ತೆ ಏನು ಮಾಡ್ತಾರೆ ಪಾಲಕರು ಅಥವಾ ಅವ್ರ ಹಸ್ಬೆಂಡ್ ಆಯ್ತು, ಮಾಡಿಬಿಡಿ ಸರ್ ಸೀಸರಿಂಗ್ ಮಾಡಿಬಿಡಿ. ಇಲ್ಲ ಸರ್ ಅನ್ಸ್ತಾರ್ರಿ, ಎಲ್ಲ ರೆಸ್ಪಾನ್ಸಿಬಿಲಿಟಿ ಇದ್ದವ್ರು ಹಂಚ್ಬಿಡ್ತಾರ. ಈಗ ನಾವು ಅವ್ರಿಗೆ ಏನು ಮಾಡ್ತೀವಿ ಯಾಕ್ರಿ, ನಾವು ಅವ್ರಿಗೆ ಏನು ಮಾಡ್ತೀವಿ ಪ್ರಚೋದನೆ ಮಾಡ್ತೀವಿ, ಮಾಡಿದ್ವಿ ಸೀಸರಿಂಗ್ ಮಾಡ್ತೀವಿ. ಯಾಕಂದ್ರೆ ಕ್ರಿಟಿಕಲ್ ಕಂಡೀಷನ್ ಹಂಗೆ ಕ್ರಿಯೇಟ್ ಮಾಡಿದ್ವಿ. ಹಾಂ ಹೌದೌದ್ರಿ. ಮತ್ತೆ ಅದು ಆಗ್ತದ್ರಿ ಮೇಡಮ್. ನಮ್ಮಲ್ಲಿ ಅಜಯ್ ಕುಮಾರ್ ಅದಾರ ನಮ್ಮಲ್ಲಿ. ಅಜಯ್ ಕುಮಾರ್ ಡೈಲಿ ಸುಮಾರು 5 ರಿಂದ 6 ಸೀಸರಿನ ಮಾಡ್ತಾರ್ರಿ. 5 ರಿಂದ 6 ಸೀಸರಿನೇ. ಅವ್ರು ಡೇಟ್ ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ 1 hour 2 hour ಅಂತ. ಬಂದಿರ್ತಾರಲ್ರಿ ಮುಹೂರ್ತ, ಅವ್ರಿಗೆ ಮತ್ತದ ಆಪ್ಷನ್ ಇಲ್ಲ. ಹೌದ್ರಿ, ಮಗು ಹುಟ್ಲಿಕ್ಕೆ ಮುಹೂರ್ತ. ಕರೆಕ್ಟ್ ಅಲ್ಲ ಇಲ್ರಿ, ಎಲ್ಲಾರು ಬಂದತ್ರಿ ಆಂಟಿ, ಎಲ್ಲಾರು ಐತ್ರಿ ಆಂಟಿ, ಹೇಳಬೇಡ್ರಿ ಅಂತೇಳಿ ಕಾಡ್ತಾರ್ರಿ ಜನ. ಜನವರಿ 1 ಹೇಳ್ತೀನಿ 30 ಹಾಕಿರ್ತಲ್ಲ, ಇಲ್ಲ 1ನೇ ತಾರೀಕು ಡೆಲಿವರಿ ಆಗ್ಬೇಕು. ಜನವರಿ 1ನೇ ತಾರೀಕು ಡೇಟ್ ಫಿಕ್ಸ್ ಮಾಡ್ಕೊತಾರೆ. ಹೌದಿಲ್ರಿ ಕೆಲವೊಬ್ರು ಯಾಕಂದ್ರೆ ಅವರು ಮೆಂಟಲಿ ಹಂಗೆ ಆಗಿರ್ತಾರ. ಯಾಕಂದ್ರೆ ಕೆಲವ್ರ ನಂಬಿಕೆ, ಆ ನಂಬಿಕೆಗೆ ನಾವೇನು ಮಾಡಕ್ ಬರಲ್ಲ. ನಮ್ದು ಗೌರ್ಮೆಂಟ್ ಒಳಗೆ ಹಂಗೆ ಮಾಡಕ್ ಬರಲ್ರಿ. ಪ್ರತಿಯೊಂದಕ್ಕೂ ರೀಸನ್ ಕೊಡ್ಲೇಬೇಕಲ್ಲ ಡಾಕ್ಟರ್ಗಳು. ಏನು ಕಾಂಪ್ಲಿಕೇಶನ್ ಆಯ್ತು ಅಂದ್ರು IAS ಆಫೀಸರ್ ಕ್ವಶನ್ ಕೇಳ್ತಾರೆ, ಡಾಕ್ಟರ್ಸ್ ಯಾರು ಕ್ವಶನ್ ಕೇಳಕ್ ಬರಲ್ಲ. IAS ಆಫೀಸರ್ ನಾರ್ಮ್ಸ್ ಏನೈತಿ ಅಷ್ಟೇ ಕೇಳ್ತಾರೆ, ಬೇರೆ ಏನು ಮಾತಾಡಲ್ಲ. ಸಿಸ್ಟಮ್ ಹೆಂಗದವ್ರಿ ನಿಮ್ಮಲ್ಲಿ ಹಾಸ್ಪಿಟಲ್ ಎಲ್ಲ ಅದಾವ್ರಿ? ಸಿಸ್ಟಮ್ ಎಲ್ಲ ಐತ್ರಿ. ಸಿಟಿ ಸ್ಕ್ಯಾನರು ಸಿಟಿ ಸಿವಿಲ್ ಒಳಗೆ ಇರ್ತೈತ್ರಿ. ಅದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ತಾಲೂಕಾ ಲೆವೆಲ್ ಇರೋದಿಲ್ಲ. ಅದೇನು ಆಗ್ಬೇಕು, ಬಿಲ್ಡಿಂಗ್ ನಡೆದೈತೆ ತಾಲೂಕು ಒಳಗೆ. ಇನ್ನೂ ಓಪನ್ ಆಗಿಲ್ಲ, ಇನ್ನೂ ವರ್ಕ್ ಭಾಳ ಐತ್ರಿ. ಅದು ಸ್ವಲ್ಪ ಉಳಿದೈತಿ. ನಮ್ಮ ಮಗ ಅದಕ್ಕೆ ಡಾಕ್ಟರ್ ಕೊಲ್ಲಪ್ಪ ಅಂತ. ನಮ್ಮ ಇದು ಸರ್ ಮಗಳು ಇಂಜಿನಿಯರಿಂಗ್ ತಗೊಳ್ಳಿ, ಡಾಕ್ಟರ್ ಆಗಲ್ಲ ಅಂತಂದು. ನಮ್ಮ ಸರ್ ಫಿಸಿಷಿಯನ್ ರೀ. ಮೇಡಮ್ ಡೆಂಟಲ್. ನನ್ನ ಮಗ ಡೆಂಟಲ್ ಮಾಡ್ತಾ ಇದ್ರು ಬೆಂಗಳೂರಿಗೆ. ಅವ್ರು ಫೋನ್ ಬರ್ತಿರ್ತಾರಲ್ಲ ಎಮರ್ಜೆನ್ಸಿ, ನಿಮ್ಗೆ ಸಂಡೇನೂ ಫ್ರೀ ಇಲ್ಲಲ್ಲ ಪಾಪ. ಆಂಟಿ ಅಂಕಲ್ಗೆ ನೋಡು ಸ್ಯಾಟರ್ಡೆ ಸಂಡೇ ಆರಾಮ ರೆಸ್ಟ್ ಮಾಡ್ತಾರ. ನೀವು ನೋಡಿದ್ರಂದ್ರೆ ಅದು ಇದು ಅಂತೇಳಿ ಹೋಗ್ತೀರಿ, ಟೈಮ್ ಕೊಡಲ್ಲ ಅಂತೇಳಿ ಡಾಕ್ಟರೇ ಬೇಡ ನಾ ಇಂಜಿನಿಯರ್ ಹಾಕಿನ ಅಂದ್ಕೊಂಡು. ಒಬ್ಬಳೇ ಮಗಳು. ಅವರು ದೊಡ್ಡಮ್ಮ ಸ್ಯಾಟರ್ಡೆ ಇಂಜಿನಿಯರ್, ಸ್ಯಾಟರ್ಡೆ ಸಂಡೇ ಮನ್ಯಾಗ ಇರ್ತಾರೆ, ಔಟಿಂಗ್ ಎಲ್ಲ ಹೋಗ್ತಾರೆ. ಅದನ್ನ ನೋಡಿ ಇದಿಷ್ಟ ಆಗಿತ್ತು ನೋಡಿ ಟ್ರೈನ್ ಜರ್ನಿ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದಲ್ಲಿ ಶೇರ್, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.